ಗುರುಗ್ರಹ ಬದಲಾವಣೆ ನೋಡಿ, ವರ್ಷಕ್ಕೊಂದು ಬಾರಿ ಗುರು ಬದಲಿಸುವಂತಹ ಸ್ಥಿತಿನ ನಾವು ನೋಡ್ತಾ ಇರ್ತೀವಿ. ಹಾಗಾಗಿ ಒಂದೊಂದು ರಾಶಿಯಿಂದ ಒಂದೊಂದು ರಾಶಿಗೆ ಬದಲಾಗುವಂತಹ ಸಂದರ್ಭದಲ್ಲಿ ಯಾವ್ಯಾವ ರಾಶಿಗೆ ಏನೆಲ್ಲ ಫಲಗಳು ಇರುತ್ತೆ ಅಂತ ನೋಡಿದಾಗ, ಮೀನ ರಾಶಿಯವರಿಗೆ ಗುರುವಿನ ಸಂಚಾರ ಸ್ಥಾನ ನಿಮ್ಮ ರಾಶಿಗೆ ಯಾವ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಗೋಚಾರದಲ್ಲಿ ಆ ಒಂದು ಸ್ಥಾನದಿಂದ ಏನೆಲ್ಲ ಫಲಗಳು ಕೊಡ್ತಾನೆ, ಯಾವ ದಿನಾಂಕಗಳಿಂದ ಯಾವ ದಿನಾಂಕದವರೆಗೂ ಕೂಡ ಈ ಒಂದು ಗುರುವಿನ ಸಂಚಾರ ನಡೆಯುವಂತಹ ಸ್ಥಿತಿ ಹೇಗಿರುತ್ತೆ ಅಂತ ನೋಡೋಣ. ನೋಡಿ, ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಜೂನ್ 1ನೇ ತಾರೀಕಿಗೆ ಪ್ರಾರಂಭಿಸ್ತಾನೆ ಸಂಚಾರ ಮಾಡೋಕ್ಕೆ. ಅಕ್ಟೋಬರ್ 31ರವರೆಗೂ ಕೂಡ ಈ ಒಂದು ಕಟಕ ರಾಶಿಯಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿ. ನೋಡಿ, ಈ ಒಂದು ಕಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ 4 ಪಾದಗಳು, ಆಶ್ಲೇಷ 4 ಪಾದಗಳು, ಒಟ್ಟು 9 ಪಾದಗಳಲ್ಲಿ ಸಂಚಾರ ಮಾಡುವಂತಹ ಸ್ಥಿತಿಯಲ್ಲಿರ್ತಕ್ಕಂತಹದ್ದು ಈ ಒಂದು ಗುರು. ಹಾಗಾಗಿ ಒಂದು 3 ನಕ್ಷತ್ರಗಳಲ್ಲಿ ಬದಲಾಗುವಂಥ ಸಮಯ ಸಂದರ್ಭ ಯಾವ ರೀತಿ ಫಲಾಫಲಗಳು ಕೊಡುತ್ತೆ ಅಂತ ನೋಡಿದ್ರೆ, ನೋಡಿ, ನಿಮ್ಮ ರಾಶಿಗೆ ಪಂಚಮ ಸ್ಥಾನ. ನೋಡಿ, ಗುರು ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು ನಿಮ್ಮ ರಾಶಿಯಿಂದ, ಅಂದರೆ ನಿಮ್ಮ ಜನ್ಮ ರಾಶಿಯಿಂದ ಆಗಿರ್ಬೋದು ಅಥವಾ ನಿಮ್ಮ ನಾಮ ನಕ್ಷತ್ರ ರಾಶಿಯಿಂದ ಆಗಿರ್ಬೋದು. ಹಾಗಾಗಿ ಪಂಚಮ ಸ್ಥಾನದಲ್ಲಿ ಅಂತಂದರೆ ಪೂರ್ವ ಪುಣ್ಯ ಸ್ಥಾನದ ಯೋಗ ಫಲಪ್ರಾಪ್ತಿ ಈ ಒಂದು ಸಮಯದಲ್ಲಿ ಮೀನರಾಶಿಯವರಿಗೆ ಸಿಗುವಂತಹದ್ದು ಆಗುತ್ತೆ. ಹಾಗೆ ನೋಡಿ, ಮೀನರಾಶಿಗೆ ಅಂತಂದರೆ ಪೂರ್ವಭದ್ರ ನಕ್ಷತ್ರ 4ನೇ ಪಾದದಲ್ಲಿ ಮತ್ತು ಉತ್ತರಾಭದ್ರ 4 ಪಾದಗಳು, ರೇವತಿ 4 ಪಾದಗಳು, ಈ ಒಂದು ನಕ್ಷತ್ರದವರಿಗೆ, ಈ ಪಾದಗಳವರಿಗೆ ವಿಶೇಷವಾದಂತಹ ಒಂದು ಗುರುವಿನ ಬಲ ಒಳ್ಳೆ ರೀತಿ ಸಿಗತ್ತೆ. ನೋಡಿ, ಏನೆಲ್ಲ ಪ್ರತಿಫಲ ಕೊಡ್ತಾನೆ ಪಂಚಮ ಸ್ಥಾನದಲ್ಲಿ ಇದ್ಕೊಂಡು ಅಂತಂದರೆ, ನೋಡಿ, ಈ ಒಂದು ಸಂದರ್ಭದಲ್ಲಿ ಯಾರು ಗರ್ಭಿಣಿ ಸೇರಿರ್ತೀರಾ ಮೀನರಾಶಿಯಲ್ಲಿರ್ತಕ್ಕಂಥವ್ರು, ಅಂತಹ ಅವರಿಗೆ ಜನಿಸುವಂಥ ಮಕ್ಕಳು ಪೂರ್ವ ಜನ್ಮದ ಸುಕೃತ ಫಲವನ್ನು ಕೇಳಿ ಹುಟ್ಟುವಂತಹ ಮಕ್ಕಳಾಗಿರ್ತಾರೆ. ಹುಟ್ಟಿದ ನಂತರ ಮಗುವಿಂದ ತಂದೆ ತಾಯಿಗೆ, ಕುಟುಂಬಕ್ಕೆ, ಸಮಾಜಕ್ಕೆ ಒಳ್ಳೆ ರೀತಿ ಹೆಸರು ತರುವಂತಹದ್ದು, ಘನತೆ ಗೌರವವನ್ನು ತರುವಂತಹದ್ದು, ಉನ್ನತವಾದಂತಹ ಜೀವನ ಮಟ್ಟವನ್ನು ಸಾಧಿಸಿ ತೋರಿಸುವಂತಹ ಒಂದು ಮಗು ಜನಿಸುವಂತಹ ಬಲ ಬರುತ್ತೆ ಆ ಮಗುವಿಗೆ. ನೋಡಿ, ಈ ಒಂದು ಗುರು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಶ್ರೇಷ್ಠವಾದಂತಹ ಪ್ರತಿಫಲಗಳು, ಫಲಿತಾಂಶಗಳು, ಅಭಿವೃದ್ಧಿದಾಯಕ ಯೋಗಗಳು, ಒಳ್ಳೆ ರೀತಿಯ ಒಂದು ಉನ್ನತವಾದಂತಹ ಶಾಲಾ ಕಾಲೇಜುಗಳಲ್ಲಿ ಸೀಟ್ ಸಿಗುವಂತಹದ್ದು, ಇದೆಲ್ಲದಕ್ಕೂ ಕೂಡ ಒಂದು ಗುರು ಸಪೋರ್ಟ್ ಮಾಡ್ತಾನೆ ಜೂನ್ 1ರಿಂದಾನೇ. ಇನ್ನು ಭಾಗ್ಯ ಫಲಗಳು ನೋಡಿ, ಹಿಂದಿನ ಜನ್ಮದಲ್ಲೇ ಯಾವುದೋ ಒಂದು ಪುಣ್ಯ ನೀವು ಕೇಳ್ಕೊಂಡು ಬಂದಿರ್ತೀರಾ, ಅದು ಈಗ ಮರೆತೋಗಿರ್ತೀರ. ಆದರೂ ಕೂಡ ಈ ಒಂದು ಸಮಯದಲ್ಲಿ, ಗುರು ಸಂಚಾರ ಮಾಡುವ ಸಮಯದಲ್ಲಿ ನಿಮಗೆ ಒಂದು ಭಾಗ್ಯದ ಫಲಗಳು, ಭೂಮಿ ಫಲಗಳು ಸಿಗುವಂತಹದ್ದು, ಭೂಮಿಯಲ್ಲಿನ ಪ್ರತಿಫಲಗಳು ಸಿಗುವಂತಹದ್ದು, ಈ ರೀತಿಯ ಯೋಗ ಫಲಗಳು ವಿಶೇಷವಾಗಿ ನೀವು ಸಾಧಿಸುವಂತಹದ್ದು. ಆ ಒಂದು ಭಾಗ್ಯದ ಫಲ, ಭಾಗ್ಯ ಅಂತಂದರೆ ನಾನಾ ರೀತಿ ವಿಚಾರಗಳು ಯಾವುದಾದ್ರೂ ಆಗಿರ್ಬೋದು, ಯಾವ ಒಂದು ರೀತಿಯಲ್ಲಾದರೂ ಕೂಡ ನಿಮಗೆ ಭಾಗ್ಯ ಫಲಗಳು ಸಿಕ್ಬಿಡುವಂತಹದ್ದಿರುತ್ತೆ. ನೋಡಿ, ಆ ಒಂದು ಭಾಗ್ಯ ಫಲಗಳ ರೀತಿ ನೋಡಿದಾಗ ನಿಮಗೆ ವಿಶೇಷವಾಗಿ ನೀವು ಸೊಸೈಟಿಯಲ್ಲಿ ಒಳ್ಳೆ ರೀತಿಯ ಸ್ಥಾನವನ್ನು ಪಡೆಯುವಂತಹದ್ದು, ಮತ್ತು ಒಂದು ಉನ್ನತವಾದಂತಹ ಅಧಿಕಾರವನ್ನು ಸ್ವೀಕರಿಸುವಂತಹದ್ದು, ಒಳ್ಳೆ ರೀತಿ ಪೋಸ್ಟಿಂಗ್ ಸಿಗುವಂತಹದ್ದು, ಮತ್ತು ನಿಮಗೆ ಒಂದು ರಾಜ ಮರ್ಯಾದೆಗಳು ಕೊಡುವಂತಹ ಒಂದು ಸಭೆ ಸಮಾರಂಭಗಳಲ್ಲಿ ನಿಮಗೆ ಒಂದು ಆಹ್ವಾನ ಕೊಡುವಂತಹದ್ದು, ಈ ರೀತಿಯ ಒಂದು ಸದವಕಾಶ ಒಂದು ಮೀನರಾಶಿಯವರಿಗೆ ಸಿಗತ್ತೆ. ಹಾಗಾಗಿ ನೋಡಿ, ಈ ರೀತಿಯ ಭಾಗ್ಯ ಫಲಗಳು ನೋಡಿ, ಭಾಗ್ಯ ಬಂತು ಅಂತಂದರೆ ಅದರಿಂದ ಇನ್ನು ಆದಾಯ ಕನ್ವರ್ಟ್ ಆಗುತ್ತೆ. ಬರೋ ಭಾಗ್ಯಗಳಲ್ಲೂ ಕೂಡ ಮನೆ ತುಂಬಿಸ್ಕೊಂಡು ಅಂತಂತಂದರೆ ಅದನ್ನೇ ಆದಾಯಗಳು ಅಂತೇಳಿ ಹೇಳ್ತೀವಿ, ಆದಾಯದ ಮೂಲಗಳು ಅಂತೇಳಿ ಹೇಳ್ತೀವಿ. ಹಾಗಾಗಿ ನೋಡಿ, ಗುರುವಿನ ದೃಷ್ಟಿಯಿಂದ ನಿಮಗೆ ಆದಾಯಗಳು ಕೂಡ ಲಭಿಸುವಂತಹದ್ದು, ಆ ಆದಾಯಗಳು ಕೂಡ ಕನ್ವರ್ಟ್ ಆಗುವಂತಹದ್ದು, ನೀವು ಪಡುವಂತಹ ಎಫರ್ಟಿಗೆ, ನೀವು ಮಾಡುವಂತಹ ಕೆಲಸ ಕಾರ್ಯಕ್ಕೆ ನಿಮಗೆ ಈ ಒಂದು ಸಂದರ್ಭದಲ್ಲಿ ಮಾಡುವಂತಹ ಒಂದು ಕ್ರಿಯೆ ಕಾರ್ಯಗಳಿಂದ ಧನಾಗಮ,
ಅಂದರೆ ದುಡ್ಡಿನ ಆಗಮ ಆಗುವಂತಹದ್ದು ಅಥವಾ ವಸ್ತುವಿನ ಆದಾಯ ಬರುವಂತಹದ್ದು, ಈ ರೀತಿಯ ಒಂದು ಅನುಕೂಲವಾದಂಥ ಸ್ಥಿತಿ ಸಿಗತ್ತೆ. ಇನ್ನು ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲಿರ್ತಕ್ಕಂತಹದ್ದು ನೋಡಿ, ನಿಮ್ಮ ಜನ್ಮ ರಾಶಿ ಮೇಲೆ ಅಥವಾ ನಾಮ ನಕ್ಷತ್ರ ರಾಶಿ ಮೇಲೆ ಇರುವಂತಹ ಗುರುವಿನ ದೃಷ್ಟಿಯಿಂದ ನೇರವಾಗಿ ನಿಮಗೆ ಏನು ಅಂದ್ಕೊಂತೀರಾ, ಏನು ನಿರ್ಣಯ ತಗೊಂತೀರಾ, ಏನು ನಿಮ್ಮ ಸ್ವಲ್ಪ ಕೋರಿಕೆ ಇದೆ, ಅವೆಲ್ಲವೂ ಕೂಡ ಜಯಿಸೋದಕ್ಕೋಸ್ಕರ 10 ಜನ ಸಪೋರ್ಟ್ ಕೊಡ್ತಾರೆ. ಬಹಳಷ್ಟು ವ್ಯಕ್ತಿಗಳ ಸಹಯೋಗ ಸಪೋರ್ಟಿಂದ ನಿಮಗೆ ಈ ಒಂದು ರೀತಿಯ ಒಂದು ಕ್ರಿಯೆಗಳನ್ನು ಕೆಲಸಗಳನ್ನು ಜಯಿಸುವಂತಹದ್ದು ನಿಮ್ಮದಾಗಿರುತ್ತೆ. ಆ ರೀತಿ ಒಳಿತು ಕೊಡುವಂತಹ ಸ್ಥಿತಿಯಲ್ಲಿ ಗುರುವಿನ ಸಂಚಾರ ಮತ್ತು ಗುರುವಿನ ದೃಷ್ಟಿ ನಿಮ್ಮ ರಾಶಿಗೆ ಪ್ರತಿಫಲಿಸ್ತಾ ಇರ್ತಕ್ಕಂತಹದ್ದು ನೋಡಿ. ನಿಮಗೆ ಬಹಳಷ್ಟು ಒತ್ತಡ ಇದೆ, ಟೆನ್ಷನ್ ಇದೆ, ವ್ಯಾಕುಲತೆ ಇದೆ. ಯಾಕೆ ಅಂತಂದರೆ ನಿಮಗೆ 7.5 ನಡೀತಾ ಇರ್ತಕ್ಕಂತಹದ್ದು. ಆಲ್ರೆಡಿ 5 ವರ್ಷಗಳಿಂದ ಈ ಒಂದು ಹೆಚ್ಚು ಕಮ್ಮಿ ಇರ್ತಕ್ಕಂತಹದ್ದು. ಹಾಗಾಗಿ ನಿಮ್ಮ ಒಂದು ರಾಶಿಯವರಿಗೆ 7.5 ಸ್ವಲ್ಪ ಒತ್ತಡ, ಟೆನ್ಷನ್ನು, ಚಿಂತೆ, ಯೋಚನೆ ಇವೆಲ್ಲವೂ ಇದೆ. ಆದರೂ ಕೂಡ ನಿಮಗೆ ಸಂಚಾರ ಆಗ್ತಾ ಇರ್ತಕ್ಕಂತಹ ಗುರುವಿನ ಒಂದು ಸ್ಥಿತಿ ಪಥ ಬದಲಾವಣೆ ಗತಿಸ್ತಾ ಇರ್ತಕ್ಕಂತಹ ಒಂದು ಸ್ಥಾನ ನಿಮಗೆ ವಿಶೇಷವಾದಂತಹ ಒಂದು ಬಲವನ್ನು ನಿಮ್ಮ ಜೀವನದಲ್ಲೇ ಸಾಧಿಸಿಬಿಡುವಂತಹದ್ದು. ಆ ರೀತಿಯ ಒಂದು ಯೋಗ ಪ್ರಾಪ್ತಿಗಳು ಈ ಒಂದು ಗುರು ನಿಮ್ಮ ರಾಶಿಯವರಿಗೆ ನೀಡ್ತಾನೆ. ಇನ್ನು ಈ ಒಂದು ಗುರುವಿನ ದೃಷ್ಟಿಯ ಫಲದಿಂದ ವಿಶೇಷವಾಗಿ ಕೆಲಸ ಕಾರ್ಯ ಕೈಂಕರ್ಯಗಳು ನಿಮ್ಮ ಕೈಯಾರೆ ನಡೆದು ಬಿಡುತ್ತೆ. ನೋಡಿ, ದುಡ್ಡೇ ಇರಲ್ಲ ಅಂತ ಇರ್ತೀರಾ, ಆದರೆ ಆ ಸಮಯಕ್ಕೆ 10 ಜನ ನೀನು ಮಾಡು, ನಿನ್ನ ನಡೆ, ನೀನು ಮುಂದೆ ಇದ್ರೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ಬಿಟ್ಟು ದೊಡ್ಡ ಸ್ಕಿಯನ್ನು ಕಟ್ಟಿ ನಿಮಗೆ ವೃತ್ತಿಯಲ್ಲಿ ಜವಾಬ್ದಾರಿಯುತವಾಗಿ ನಡೆಸುವಂತೆ ಈ ಒಂದು ಸಂದರ್ಭದಲ್ಲಿ ನಿಮಗೆ ಬರುತ್ತೆ. ಹಾಗಾಗಿ ನೋಡಿ, ವೃತ್ತಿ ನಿಮಗೆ ಎಷ್ಟು ಬಲ ಬರುತ್ತೆ, ವೃತ್ತಿ ಎಷ್ಟು ಅಭಿವೃದ್ಧಿ ಆಗುತ್ತೆ, ಇದರಿಂದ ನಿಮ್ಮ ಜೀವನ ಕೂಡ ಬಹಳಷ್ಟು ಬೆಳಕು ಬರುವಂತಹದ್ದು ನೋಡಿ. ಯಾರಿಗೆ ಕೈಯಲ್ಲಿ ಕೆಲಸ ಇದೆಯೋ ಅಂತಹ ಅವರು ಜೀವನದಲ್ಲಿ ರಾಜನಾಗಿ ಮೆರೀತಾನೆ. ಏಕೆಂದರೆ ತನ್ನ ಜೀವನಕ್ಕೆ ತಾನು ಯಾವ ರೀತಿ ಬೇಕೋ ಆ ರೀತಿ ಸುಂದರವಾಗಿ ಕಟ್ಕೊಳ್ಳುವಂತಹ ಸ್ಥಿತಿ ಅವರಿಗೆ ಬರುತ್ತೆ. ಇನ್ನು ಗುರುವಿನ ದೃಷ್ಟಿ ಲಾಭಸ್ಥಾನದ ಮೇಲೆ ನೋಡಿ, ಲಾಭ. ಹಾಗಾಗಿ ನೋಡಿ, ವಿಶೇಷವಾಗಿ ನೀವೇನೇ ಮಾಡಲಿ ಲಾಭ ಇಲ್ಲಿದ್ದು ನಾನು ಮಾಡಲ್ಲ ಅಂತ ಇರ್ತೀರ. ಹಾಗಾಗಿ ಈ ಸಮಯದಲ್ಲಿ ನೀವೇನು ಮಾಡ್ತಿರೋ ಅದೆಲ್ಲದಕ್ಕೂ ಕೂಡ ಲಾಭದ ಪ್ರತಿಫಲ ನೋಡಿ. ಒಂದು ನೀವು ಮಾಡಿರ್ತಕ್ಕಂಥ ಕೆಲಸಕ್ಕೆ ನಿರ್ಣಯ ಆಗಿಬಿಟ್ಟು ಕೊಡುವಂತಹ ದುಡ್ಡಲ್ಲ, ಒಂದು ವಿಶೇಷವಾದ ಲಾಭಾದಾಯಗಳು ಯಾವುದೋ ಒಂದು ವ್ಯವಹಾರದಿಂದ ಬರುತ್ತೆ, ಅದು ಮತ್ತೊಂದು ಕಡೆ ಖರ್ಚು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ಸ್ಥಿತಿ ಅನುಕೂಲ ನಿಮ್ಮ ರಾಶಿಯವರಿಗೆ ಸಿಗುವಂತಹದ್ದು. ಇನ್ನು ಗುರುವಿನ ದೃಷ್ಟಿ ನಿಮ್ಮ ರಾಶಿ ಮೇಲೇ ಇರ್ತಕ್ಕಂತಹದ್ದು. ಹಾಗಾಗಿ ನೀವೇನು ಜೀವನದಲ್ಲಿ ಸಾಧಿಸಬೇಕು ಅನ್ನುವಂತಹ ಕನಸಿದೆ, ಆಸೆಯ ಇದೆ, ಅವೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಈ ಒಂದು ದಿನಗಳಲ್ಲಿ ಈಡೇರಿಬಿಡುತ್ತೆ. ಇನ್ನು ನೋಡಿ, ಗುರು ಯಾವ ದಿನಾಂಕಗಳಲ್ಲಿ ಎಷ್ಟು ಫಲ ಕೊಡ್ತಾನೆ ಅಂತ ನೋಡಿದ್ರೆ ಜೂನ್ 18ರವರೆಗೂ ಕೂಡ ವಿಶೇಷವಾಗಿ ನಿಮ್ಮದೇ ಆದಂತಹ ಒಂದು ಬಲ, ಒಂದು ಪ್ರತಿಫಲ, ಒಂದು ಕಾನ್ಫಿಡೆನ್ಸು, ಒಂದೇನೋ ಒಂದು ನಿಟ್ಟುಸಿರು ಬಿಡುವಂತಹ ಇಷ್ಟು ದಿನ ಏನೋ ಕಷ್ಟಗಳಿತ್ತು, ಈಗ ಅವೆಲ್ಲ ಕೂಡ ತೊಲಗೋಯಿತು, ಚೆನ್ನಾಗಿದ್ದೀವಿ ಅನ್ನುವಂತಹ ಒಂದು ದೃಢ ಸಂಕಲ್ಪಕ್ಕೆ ಬರುವಂತಹ ಸ್ಥಿತಿ ಸುಮಾರು ಪ್ರಾರಂಭದಲ್ಲಿ 18 ದಿನಗಳ ಕಾಲ ತಗೊಳ್ಳುತ್ತೆ. ಹಾಗಾಗಿ ಒಂದು ಜೂನ್ 18ರಿಗೆ ನಿಮಗೆ ವಿಶೇಷವಾಗಿ ಬದಲಾಗುವಂತಹ ಫಲಗಳು ನೋಡಿ. ಜೂನ್ 18ರಿಂದ ಆಗಸ್ಟ್ 18ರವರೆಗೂ ನಿಮಗೆ ಆದಾಯಗಳು ಮತ್ತು ಖರ್ಚುಗಳು ನಿಮಗೆ ಸಮ ಪ್ರಮಾಣದಲ್ಲಿ ನಿಮ್ಮ ಮುಂದೆ ಬರುವಂತಹದ್ದು. ಒಂದು ಕಡೆ ಆದಾಯ ಬರುತ್ತೆ, ಒಂದು ಕಡೆ ಖರ್ಚು ಆಗತ್ತೆ. ಇವೆರಡೂ ಕೂಡ ನಿಮ್ಮ ವೈಯಕ್ತಿಕವಾದಂತಹ ಒಂದು ಜೀವನ ಮತ್ತು ರಾಜಕೀಯ ಸ್ಥಾನ ಬಲಪಡಿಸುವಂತಹದ್ದಾಗತ್ತೆ. ಇನ್ನು ಆಗಸ್ಟ್ 18ರ ನಂತರ ನೋಡಿ, ಆಗಸ್ಟ್ 18ರಿಂದ ಅಕ್ಟೋಬರ್ 31ರವರೆಗೂ ಕೂಡ ಸುಮಾರು 1.5 ತಿಂಗಳು ಕಾಲ ನಿಮಗೆ ವಿಶೇಷವಾಗಿ ಮನೆ ಕಡೆ ಸ್ವಸ್ಥಾನ ಅಂದರೆ ಭೂಮಿಯ ವಿಚಾರದಲ್ಲಿ ವ್ಯಾಜ್ಯಗಳು ಇತ್ಯರ್ಥ ಆಗುವುದು ಅಥವಾ ಭೂಮಿ ಸೆಟ್ಲ್ಮೆಂಟ್ಗಳಾಗಿ ನಿಮಗೆ ಭೂಮಿ ಬರುವಂತಹದ್ದು ಅಥವಾ ನಿಮ್ಮ ಒಂದು ಎಲ್ಲೆಲ್ಲಿ ಕಂಟ್ರೋಲ್ ಇರುತ್ತೆ ಅಲ್ಲೆಲ್ಲವೂ ಕೂಡ
ಭೂಮಿ ಭಾಗ್ಯಗಳು, ಭೂಮಿ ಮೇಲಿನ ಪ್ರತಿಫಲಗಳು, ಭೂಮಿಗೆ ಸಂಬಂಧಿಸಿದಂತಹ ಒರಿಜಿನಲ್ ದಾಖಲೆ ಆಧಾರಗಳೆಲ್ಲವೂ ಕೂಡ ನಿಮ್ಮ ಹೆಸರಿಗೆ ಬರುವಂತಹ ದಿನಗಳು ಈ ಒಂದು ಸಂದರ್ಭದಲ್ಲಿ ಬರುತ್ತೆ. ಸೊ ಅದೇ ರೀತಿ ನಿಮಗೆ ದಾಂಪತ್ಯ ಜೀವನದಲ್ಲಿ ದಂಪತಿಗಳಿಬ್ಬರು ಕೂಡ ಹೊಸದಾಗಿ ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ, ಅಥವಾ ಒಂದು ಭೂಮಿ ತಗೊಳ್ಳೋಣ, ಸೊ ಒಂದು ಪ್ರಾಪರ್ಟಿ ಮಾಡೋಣ ಅನ್ನುವಂತಹ ಆಲೋಚನೆಗಳು ಸೊ ಮುಖ್ಯವಾಗಿ ಗಮನಕ್ಕೆ ಬರುತ್ತೆ. ಹಾಗೆ ಎಲ್ಲ ವಿಚಾರಗಳು ಕೂಡ ಗುರುವಿನ ಅನುಗ್ರಹ ಸಿಕ್ಕಲಿ ನಿಮಗೆ ಅಂತೇಳಿ ಪ್ರಾರ್ಥಿಸ್ತಾ, ನಿಮ್ಮ ಇಷ್ಟದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಕೋರಿಕೊಳ್ಳುತ್ತಾ, ನಿಮ್ಮೆಲ್ಲರೂ ಕೂಡ ಸುಖವಾಗಲಿ. ನಮಸ್ಕಾರ.